ಲವ್ ಆಗಿ ಬ್ರೇಕಪ್ ಆಗಿ ನಂಬಿಕೆಗೆ ದ್ರೋಹ ಆಗಿ ಮನಸ್ಸಿಗೆ ಪೆಟ್ಟಾಗಿ ಬೇಜಾರಾಗಿ ಹತ್ತು ಅಂಥದ್ದೆಲ್ಲ ಇದೆಯಾ? ಅದು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ನಮಗೇನು ಯೋಗ್ಯತೆ ಇದೆ ನಮಗೆ ಗೊತ್ತಲ್ಲ. ಅದು ಸಿಗದೇ ಇದ್ದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಜಾರಾಗುತ್ತೆ. ಅದು ನಮ್ಮಲ್ಲಿ ಒಂದು ಮನಸ್ಸಾಕ್ಷಿ ಅನ್ನೋದು ಇರುತ್ತೆ. ಸೊ ಆ ಮನಸ್ಸಾಕ್ಷಿಗೆ ದಕ್ಕಬೇಕಾಗಿರೋದು ದಕ್ಕಿಲ್ಲ ಅಂದಾಗ. ಓಕೆ, ಹಾಗಾದ್ರೆ ನಿಮ್ಮ ಲವ್ ಸ್ಟೋರಿ ಇದರಲ್ಲಿ ಒಂದು ಸೀಸನ್, ನಿಮ್ಮ ಲವ್ ಸೀಸನ್ ಅಲ್ಲಿ? ಹಾ, ಖಂಡಿತ ಇದೆ. 2 ಸೀಸನ್ ಇದೆ. 2 ಸೀಸನ್. ಬಹಳಷ್ಟು ಜನ ಆ ಲವ್ ಅನ್ನೋದು ಮೇನ್ ಥೀಮನ್ನು ಇಟ್ಕೊಂಡಿರ್ತಾರೆ, ಅದು ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಜನ ತುಂಬ ನೋಡ್ಬಿಟ್ಟಿದ್ದಾರೆ ಲವ್ ಅನ್ನೋದು ಅಥವಾ ಅದರ ವಿಚಾರಗಳಾಗಿರ್ಬೋದು. ಸೊ ಅದು ಇನ್ಸ್ಪೈರ್ ಆಗಿದ್ದು ಅಷ್ಟೇ. ನನಗೆ ಗೌರಿ ಶಕ್ಕಿ ಸರ್ ಒಬ್ಬರು ಜರ್ನಲಿಸ್ಟ್ನ ಇಂಟರ್ವ್ಯೂ ಮಾಡಿದ್ರು. ಸೊ ಆ ಇಂಟರ್ವ್ಯೂನ ನೋಡಿ ಇನ್ಸ್ಪೈರ್ ಆಗಿ ನಾನು ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರು. ಈಗ ಆವಾಗಿಂದ ಇಂಟರ್ವ್ಯೂಲ್ ಎಲ್ಲರೂ ಹೇಳ್ತಿದ್ದ ಜರ್ನಲಿಸ್ಟ್ ಗೌರಿ ಶಕ್ಕಿ ಸರ್. ಗೌರಿ ಶಕ್ಕಿ ಸರ್. ನನಗೆ ಈ ಕೃತ್ವಿಕ್ ಅನ್ನೋ ಹೆಸರು ನಾನು ಫಸ್ಟ್ ಕೇಳಿರೋದು. ಏನಿದು ಕೃತ್ವಿಕ್ ಅಂದರೆ? ಕೃತ್ವಿಕ್ ನಥಿಂಗ್ ಬಟ್ ಅದು ಸೇಮ್ ಸಿಮಿಲಾರಿಟಿ ಕಾರ್ತಿಕ್. ಅದು ಮುರುಘಾ ಸ್ವಾಮಿಗೆ ಸೊ ಒಂದು ಟೆಕ್ನಿಷಿಯನ್ಸ್ ನೇಮ್ಸ್ ಎಲ್ಲ ಬರೀತಿದ್ರು. ಸೊ ಅಲ್ಲಿ ಫಸ್ಟ್ ಹೇಳಿದೆ ನಾನು ಇವ್ರಿಗೆ ಹೇಳೋಣ ಅಂತ. ಸರ್ ಹಿಂಗೆ ಅಂದ್ಕೊಂಡಿದ್ದೀನಿ, ಈ ಕೃತ್ವಿಕ್ ಸೌಂಡಿಂಗ್ ಸೂಪರ್ ಆಗಿದೆ ರೀ, ಹಾಕ್ತೀನಿ ಬಿಡಿದ್ದೀನಿ ಬರಿತೀನಿ ಅಂತ. ಗಣೇಶ್ ನಾರಾಯಣ್ ಸರ್ ಯಶ್ದ ರಾಕಿ ಸಿನಿಮಾ. ಆಗ ನಾನು ಅನ್ಕೊಂಡೆ ನಿಮ್ಮ ಹತ್ರ ಹೇಳಬೇಕು ಅಂತ. ಅದು ಆಷಾಢ ಕಳೆದು ಶ್ರಾವಣ ಬಂದರೆ ಟಾಪಲ್ಲಿ ಬರ್ತಾನೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನು ಟಾಪಾಗಿ ಬರ್ತಾನೆ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಈ ಪ್ರೀತಿ, ಈ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಉಪೇಂದ್ರ ಅವ್ರು ಹೇಳಿದ್ರು. ಬಟ್ ಅವರೇ ಪ್ರೀತಿ ಮಾಡಿದ್ರು. ಬಟ್ ಅವ್ರು ಯಾವ ಸೀಸನಲ್ಲಿ ಪ್ರೀತಿ ಮಾಡಿ ಮದುವೆ ಆಗಿದ್ರೋ ಗೊತ್ತಿಲ್ಲ. ಬಟ್ ನಾನಿವತ್ತು ನಮ್ಮ ಲವ್ ಸೀಸನ್ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಇವತ್ತು ನನ್ನ ಜೊತೆಗೆ ಲವ್ ಸೀಸನ್ ಸಿನಿಮಾದ ನಿರ್ದೇಶಕರು ಜೊತೆಗೆ ಬರಹಗಾರರಾಗಿರುವಂಥ ಕೃತ್ವಿಕ್ ಅವರಿದ್ದಾರೆ. ಅವರನ್ನು ಫಸ್ಟಿಗೆ ಸ್ವಾಗತಿಸೋಣ. ಹಲೋ ಕೃತ್ವಿಕ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬಟ್ ನನಗೆ ಈ ಕೃತ್ವಿಕ್ ಅನ್ನೋ ಹೆಸರು ನಾನು ಫಸ್ಟ್ ಕೇಳಿರೋದು. ಏನಿದು ಕೃತ್ವಿಕ್ ಅಂದರೆ? ಕೃತ್ವಿಕ್ ನಥಿಂಗ್ ಬಟ್ ಅದು ಸೇಮ್ ಸಿಮಿಲಾರಿಟಿ ಕಾರ್ತಿಕ್. ಅದು ಮುರುಘಾ ಸ್ವಾಮಿಗೆ ಸೊ ಒಂದಿದಿರೋದು. ಬಟ್ ಅದು ಒಂದು ಗ್ಲಾಮರ್ ಟಚ್ ಇದೆ ಅದಕ್ಕೆ. ಸ್ವಲ್ಪ ಮಾಡರ್ನು ಇರಬೇಕು. ಆಮೇಲೆ ಅದು ನಾವು ನಮ್ಮ ಹಳೆ ಹೆಸರುಗಳ ಒಂದು ಇದೆಯಲ್ಲ. ಹೆಸರು ಕಾರ್ತಿಕ್, ಬಟ್ ಕೃತ್ವಿಕ್ ಅಂತ ಸಿನಿಮಾಗೆ ಚೇಂಜ್ ಮಾಡ್ಕೊಂಡಿರೋದು. ಸೂಪರ್. 2020 ಅನ್ಸುತ್ತೆ. ನ್ಯೂಮರಾಲಜಿಸ್ಟ್ ಹತ್ರ ಕೇಳಿ ಚೇಂಜ್ ಮಾಡಿದ್ರ? ನಾನೇ ಅನಲೈಸ್ ಮಾಡಿ ನ್ಯೂಮರಾಲಜಿ ಎಲ್ಲ ನೋಡಿ. ಏನು ಅನಲೈಸ್ ಮಾಡಿದೆ? ಆ್ಯಕ್ಚುಲಿ ಈ ಕ್ಯೂರಿಯಾಸಿಟಿ ತುಂಬ ಜನರಿಗೆ ಇರುತ್ತೆ. ಹೆಸರು ಇಡೋದು, ಹೆಸರು ಚೇಂಜ್ ಮಾಡಿದ್ಮೇಲೆ ಬದಲಾವಣೆಗಳಾಗಿದ್ದು ನೋಡಿ. ರಿಷಬ್ ಶೆಟ್ಟಿ ಎಲ್ಲ ಯಾವ ಲೆವೆಲ್ಗೆ ಹೋದರು. ಸೊ ಅದೆಲ್ಲ ನ್ಯೂಮರಾಲಜಿಲಿ ವರ್ಕ್ ಆಗುತ್ತೆ. ಇದೆಲ್ಲ ನಿಮ್ಗೆ ಬಿಲೀವ್ ಇದೆಯಾ? ಹೇಗೆ ನೀವು ಅದನ್ನು ವರ್ಕ್ ಮಾಡಿದ್ರಿ? ಅಂದರೆ ನಾನು ಎಲ್ಲ ವಿಚಾರನೂ ನಂಬ್ತೀನಿ. ಅಂದರೆ ಅತಿಯಾಗೂ ನಂಬಲ್ಲ, ಮೂಢನಂಬಿಕೆನೂ ಇಲ್ಲ ಅಥವಾ ನಮ್ಮದೇನೂ ಇರಲ್ಲ. ಎಷ್ಟು ನಂಬಬೇಕೋ, ನಮ್ಮ ಜೀವನಕ್ಕೆ ಎಷ್ಟು ಅಗತ್ಯ ಇದೆ ಅಷ್ಟು ನಂಬ್ತೀನಿ. ಸೊ ಹೆಸರು ವಿಷಯದಲ್ಲಿ ಅಂತ ಬಂದಾಗ ಅದೇ ಕಾರ್ತಿಕ್ ಅನ್ನೋದು ತುಂಬ ಸಿಮಿಲರ್ ಆಗೋಯ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಏನಾದ್ರು ಯೂನಿಕ್ ಆಗಿರಲಿ ಅಂತೇಳಿ ನಮ್ಮ ತಂದೆ ತಾಯಿ ಪರ್ಮಿಷನ್ ತೊಗೊಂಡು ನಾನು ಇದರ ಮಾಡ್ಕೋಬೇಕು ಅಂದಿದ್ದೀನಿ. ಸರಿ ಆಯ್ತಪ್ಪ ಮಾಡ್ಕೊ ಅಂತ ಹೇಳಿದಾಗ ಹುಡುಕಿದಾಗ ಸುಮಾರು, ಅಂದರೆ ಅವ್ರ ಹೆಸರಿಗೆ, ಅವ್ರು ಇಟ್ಟಿರೋ ಹೆಸರಿಗೆ ಒಂದು ರೆಸೆಂಬಲ್ ಆಗೋ ಥರದ್ದೇ ಆ ಸರ್ಕಲಲ್ಲೇ ಇರಲಿ ಅಂತೇಳಿ ಹುಡುಕಬೇಕಾದ್ರೆ ಕೃತ್ವಿಕ್ ಅಂತ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದು ನ್ಯೂಮರಾಲಜಿ ಒಂದಷ್ಟು ವೆಬ್ಸೈಟ್ಸಲ್ಲೆಲ್ಲ ಚೆಕ್ ಮಾಡಿ ಓಕೆನಾ ಇದು ಆಗುತ್ತಾ ಅದು ಇದಂತೆಲ್ಲ ನೋಡಿ ಓಕೆ ಒಂದಷ್ಟು ಪಾಸಿಟಿವ್ ಸೈನ್ಸ್ ತೋರಿಸ್ತು. ಒಂದು ಮೂವಿ ವರ್ಕ್ ಮಾಡ್ತಿದ್ದೆ, ಅವಾಗ ಮ್ಯೂಸಿಕ್ ಡೈರೆಕ್ಟ್ರು ಟೆಕ್ನಿಷಿಯನ್ಸ್ ನೇಮ್ಸ್ ಎಲ್ಲ ಬರೀತಿದ್ರು. ಸೊ ಅಲ್ಲಿ ಫಸ್ಟ್ ಹೇಳಿದೆ ನಾನು ಇವ್ರಿಗೆ ಹೇಳೋಣ ಅಂತ. ಸರ್ ಹಿಂಗೆ ಅಂದ್ಕೊಂಡಿದ್ದೀನಿ, ಈ ಕೃತ್ವಿಕ್ ಸೌಂಡಿಂಗ್ ಸೂಪರ್ ಆಗಿದೆ ರೀ, ಹಾಕ್ತೀನಿ ಬಿಡಿದ್ದೀನಿ ಬರಿತೀನಿ ಅಂತ. ಗಣೇಶ್ ನಾರಾಯಣ್ ಸರ್ ಯಶ್ದ ರಾಕಿ ಸಿನಿಮಾ ಮಾಡಿದ್ರಲ್ಲ, ಯಶ್ ಸರ್ದು ಆ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಅಲ್ಲಿಂದ ಓಕೆ ಅಂದ್ಬಿಟ್ಟು ಆ ಕೃತ್ವಿಕ್ ಸೌಂಡಿಂಗ್ ಚೆನ್ನಾಗಿದೆ. ಈಗಲೂ ಎಷ್ಟು ಯಾರಿಗೆ ಇಂಟ್ರಡ್ಯೂಸ್ ಮಾಡಿಕೊಂಡ್ರೆ ಯೂನಿಕ್ ಆಗಿದೆ, ಚೆನ್ನಾಗಿದೆ. ಹೌದು. ಮತ್ತು ನೀವು ಹೇಳಿದ್ರಲ್ಲ ಈಗ ಕೃತ್ವಿಕ್ ಸ್ವಲ್ಪ ಪಾಸಿಟಿವ್ ಸೌಂಡ್ ನಂಗೆ ಕೇಳುತ್ತೆ, ನಾನು ಅದಕ್ಕೆ ಚೇಂಜ್ ಮಾಡಿದೆ ಅಂತ. ಆಗ ನಾನು ಅನ್ಕೊಂಡೆ ನಿಮ್ಮ ಹತ್ರ ಹೇಳಬೇಕು ಅಂತ. ಅದು ಆಷಾಢ ಕಳೆದು ಶ್ರಾವಣ ಬಂದರೆ ಟಾಪಲ್ಲಿ ಬರ್ತಾನೆ ಯಶ್ ಸರ್ ಡೈಲಾಗ್ ಇದೆಯಲ್ಲ, ನೀವು ಅವಾಗಲೇ ಯಶ್ ಸರ್ ಡೈಲಾಗ್ ಕೂಡ ಅಂದರೆ ಅವ್ರಿಗೂ ಕನೆಕ್ಟಿವಿಟಿನೂ ಹೇಳಿದ್ರು ನೋಡಿ, ಎಲ್ಲೆಲ್ಲಿ ಕನೆಕ್ಟ್ ಆಗ್ತಿದೆ ಅಂತ. ಎಸ್. ಬಟ್ ಕೃತ್ವಿಕ್ ಅಂತ ಹೆಸರಿಡೋದಕ್ಕೆ ಇಷ್ಟು ಪ್ರಯತ್ನ ಪಟ್ರಿ, ಇಷ್ಟು ಬ್ಯಾಕ್ಗ್ರೌಂಡ್ ವರ್ಕ್ ಇತ್ತು ಆ ಹೆಸರು, ನಿಮ್ಮ ಹೆಸರನ್ನ ಚೇಂಜ್ ಮಾಡೋದಕ್ಕೆ. ಹಾಗಾದ್ರೆ ಲವ್ ಸೀಸನ್ ಹೆಸರನ್ನ ಫಿಕ್ಸ್ ಮಾಡೋದಕ್ಕೆ ಎಷ್ಟೆಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ಇತ್ತು? ಲವ್ ಸೀಸನ್ಸ್ ಹೆಸರು ಅಷ್ಟೇ. ಅದು ಮೊದಲು ಆ್ಯಕ್ಚುಲಿ ಅಮರ ಮಧುರ ಪ್ರೇಮ ಅಂತ ಟ್ಯಾಗ್ ಲೈನ್ ಇದೆಯಲ್ಲ, ಅದು ಇಡಬೇಕು ಅಂತಿದ್ದು ಸಿನಿಮಾಗೆ. ಲವ್ ಸೀಸನ್ಸ್ ಸಿನಿಮಾ ಒಳಗಡೆ ಬರೋ ಕಂಟೆಂಟ್ ಟೈಟಲ್ ಅದು.
ಸೊ ಅಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಆಲ್ರೆಡಿ ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ರು ಅಮರ ಮಧುರ ಪ್ರೇಮ ಅನ್ನೋದು. ಹಾಗಾಗಿ ಸರಿ ಕೇಳಿದಾಗ ರೀಡಿಂಗಿಗೆಲ್ಲ ಹೋದಾಗ ರಾಜೇಶ್ ನಟ್ರಂಗ್ ಸರ್ ಅವರು ಇವ್ರಿಗೆಲ್ಲ ಹೇಳಿದಾಗ ಲವ್ ಸೀಸನ್ಸೇ ಚೆನ್ನಾಗಿದೆ ರೀ, ಈಗಿನ ಟ್ರೆಂಡಿಗೆ ಕ್ಯಾಚಿ ಆಗಿದೆ ಅಂತೆಲ್ಲ ಹೇಳಿದಾಗ ಓಕೆ ಅಂದ್ಬಿಟ್ಟು ಲವ್ ಸೀಸನ್ಸೇ ಫೈನಲ್ ಮಾಡಿದ್ದು ಮೇಡಮ್ ಆ್ಯಕ್ಚುಲಿ. ಯಾಕಂದರೆ ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಬೇರೆ ಥರ ಪ್ರೆಸೆಂಟ್ ಮಾಡೋದ್ರಿಂದ ಅಲ್ಲಿ ಸೀಸನ್ಸ್ ಅನ್ನೋದನ್ನ ಮೆಟಾಫಾರಿಕ್ಕಾಗಿ ಹೇಳೋಣ ಅಂತ ಕಂಟೆಂಟ್ ಒಳಗಡೆ ಇಟ್ಟಿದ್ದಿದ್ದು ಆ್ಯಕ್ಚುಲಿ ಅದು. ಓಕೆ, ಅಂದರೆ ನೀವು ಇದು ಮಳೆ ಬರೋ ಕಾಲದಲ್ಲಿ ಮಳೆ ಬರ್ಸಿ ಒಂದು ಲವ್ ಸೀನ್ ಮಾಡೋದು, ಆಮೇಲೆ ಚಳಿಗಾಲಕ್ಕೆ ಒಂದು ಲವ್ ಸೀನ್ ಮಾಡೋದು, ಬೇಸಿಗೆ ಕಾಲಕ್ಕೆ ಒಂದು ಲವ್ ಸೀನ್, ಹಿಂಗಿಲ್ಲ ಇಲ್ಲ ಆ ಥರದ್ದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಅಂದರೆ ಪ್ರಾಕ್ಟಿಕಲ್ ಪ್ರೆಸೆಂಟೇಷನ್ ಏನು ಮಾಡಿಲ್ಲ. ಮಳೆ ತೋರಿಸೋದು ಅದು ಆಲ್ರೆಡಿ ಉಪ್ಪಿ ಸರ್ ತೋರಿಸ್ಬಿಟ್ಟಿದ್ದಾರೆ ಉಪೇಂದ್ರ ಸಿನಿಮಾಲಿ. ನಮ್ಮದ್ರಲ್ಲಿ ಏನಂದ್ರೆ ಭಾವನೆಗಳಲ್ಲಿ ತೋರಿಸ್ತೀನಿ ನಿಮಗೆ. ಒಂದು ಪರ್ಟಿಕ್ಯುಲರ್ ಹೀರೋಯಿನ್ ಜೊತೆ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಓ ಇವಳು ಬಿಸಿಯಾದ ಆ ಬೇಸಿಗೆ ಏನು ಫೀಲ್ ಕೊಡುತ್ತೋ ಆ ಒಂದು ಕೊಟ್ಟು ಹೋಗ್ಬಿಟ್ಲಪ್ಪ ಇವನಿಗೆ ಆ ಒಂದು ರೀತಿ ಅನುಭವ ಅನ್ನೋ ರೀತಿ ಅನಿಸುತ್ತೆ ಜನಕ್ಕೆ. ಆ ಒಂದು ಭಾವನೆಗಳ ಮೆಟಾಫರು ನಿಮಗೆ ಸೀಸನ್ಸಲ್ಲಿ ಕನೆಕ್ಟ್ ಆಗುತ್ತೆ. ಜೊತೆಗೆ ಫೇಸಸ್ ಒಂದೊಂದು ಫೇಸಲ್ಲಿ ಒಂದೊಂದು ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತಲ್ಲ, ಸೊ ಆ ರೀತಿ ಪ್ರೆಸೆಂಟ್ ಮಾಡಿರೋದು. ಎಸ್, ನನಗೆ ಈ ಕನ್ನಡ ಸಿನಿಮಾಗಳನ್ನು ನೋಡಿದಾಗ ಅದರ ಬಗ್ಗೆ ಪ್ರೆಸ್ ಮೀಟಿಗೆ ಈಗ ಪ್ರೋಗ್ರಾಮ್ಗೆಲ್ಲ ಹೋದಾಗ ಅನಿಸುತ್ತೆ ಬಹಳಷ್ಟು ಜನ ಆ ಲವ್ ಅನ್ನೋದು ಮೇನ್ ಥೀಮನ್ನು ಇಟ್ಕೊಂಡಿರ್ತಾರೆ, ಅದು ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಜನ ತುಂಬ ನೋಡ್ಬಿಟ್ಟಿದ್ದಾರೆ ಲವ್ ಅನ್ನೋದು ಅಥವಾ ಅದರ ವಿಚಾರಗಳಾಗಿರ್ಬೋದು. ಈಗ ಕೃತ್ವಿಕ್ ಕೊಡುವಂತಹ ಲವ್ ಸೀಸನ್ ಜನರಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ? ಎಸ್ ಮೇಡಮ್, ಅದೇ ಲವ್ ಅಂದರೆ ಅದು ನಿಮಗೆ ಯೂನಿವರ್ಸಲ್ ಥಿಂಗ್. ಅದು ಏನೇ ಆದರೂ ಇರಲೇಬೇಕು. ಈಗ ನಾವು ಇಬ್ಬರು ಕೂತಿದ್ದೀವಿ ಅಂತಂದರೆ ಇಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಇದು ನಾವು ಪ್ರೀತಿಸೇ ಮಾಡ್ತಿದ್ದೀವಲ್ಲ, ಇಷ್ಟಪಟ್ಟು ಮಾಡಿದಾಗಲೇ ಅದರಲ್ಲಿ ನಾವು ಇನ್ಡೆಪ್ತ್ ಆಗಿ ಹೋಗೋದ್ರಿಂದ ಸೊ ನಾವು ಏನೇ ಮಾಡಿದ್ರು ಏನೇ ಪ್ರೆಸೆಂಟ್ ಮಾಡಿದ್ರು ಪ್ರೀತಿ ಇರಲೇಬೇಕು. ಬಟ್ ಈಗ ನೀವೊಂದು ಮಾತು ಹೇಳಿದ್ರಿ, ಸುಮಾರಷ್ಟು ಸಿನಿಮಾಗಳು ಬಂದಿದೆ. ಸೊ ಅದನ್ನು ದಾಟಿ ನಮ್ಮ ಸಿನಿಮಾ ವಿಭಿನ್ನ ಅನಿಸ್ಬೇಕು ಅಂದರೆ ಪ್ರೆಸೆಂಟೇಷನ್ ಅಷ್ಟೇ. ಇವಾಗ ಅದೇ ಹೇಳ್ತಾರಲ್ಲ ಒಂದು ಗಾರ್ನಿಷಿಂಗ್ ಅಂತ. ಈಗ ಒಂದು ಮೊಸರನ್ನಕ್ಕೆ ಪ್ಲೇನ್ ಮೊಸರನ್ನ ಕೊಟ್ಟರೆ ಒಂಥರ ಇರುತ್ತೆ, ಅದ್ರ ಮೇಲ್ಗಡೆ ಕೊತ್ತಂಬರಿ ದಾಳಿಂಬೆ ಎಲ್ಲ ಹಾಕಿದ್ರೆ ಅದು ಇನ್ನೊಂದು ಥರ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಆ್ಯಡ್ ಮಾಡಿದ್ರೆ ಅದು ಇನ್ನೂ ಇರುತ್ತೆ ಬೆಸ್ಟಾಗಿ. ಸೊ ಆ ಥರ ಮಿಕ್ಸ್ಚರ್ ಆಫ್ ಎಮೋಷನ್ಸ್ನ ಪ್ರೆಸೆಂಟ್ ಮಾಡಿರೋದು. ಪ್ರತಿಯೊಂದು ದೃಶ್ಯಗಳು ಅಷ್ಟೇ, ಪಾತ್ರಗಳು ಅಷ್ಟೇ ನಿಮಗೆ ಹೊಸದು ಅನಿಸುತ್ತೆ. ಈಗ ಒಂದು ಉದಾಹರಣೆ ಹೇಳೋದಾದರೆ, ಈಗ ಚಂದನ ಅವ್ರ ಕ್ಯಾರೆಕ್ಟ್ರು ಅದು ಔಟ್ ಆಫ್ ದಿ ಬಾಕ್ಸ್ ಕ್ಯಾರೆಕ್ಟರ್. ಅದು ನಿಮಗೆ ಲವ್ ಸೀಸನ್ ಸಿನಿಮಲ್ಲಿ ಈ ಥರದೊಂದು ಕ್ಯಾರೆಕ್ಟರ್ ಇರುತ್ತೆ ಅಂತ ಯಾರೂ ಊಹೆನೂ ಮಾಡಿರೋಕ್ಕೆ ಆಗೋದಿಲ್ಲ. ಸೊ ಅದು ಇನ್ಸ್ಪೈರ್ ಆಗಿದ್ದು ಅಷ್ಟೇ. ನನಗೆ ಗೌರಿ ಶಕ್ಕಿ ಸರ್ ಒಬ್ಬರು ಜರ್ನಲಿಸ್ಟ್ನ ಇಂಟರ್ವ್ಯೂ ಮಾಡಿದ್ರು. ಸೊ ಆ ಇಂಟರ್ವ್ಯೂನ ನೋಡಿ ಇನ್ಸ್ಪೈರ್ ಆಗಿ ನಾನು ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರು. ಈಗ ಆವಾಗಿಂದ ಇಂಟರ್ವ್ಯೂಲ್ ಎಲ್ಲರೂ ಹೇಳ್ತಿದ್ದ ಜರ್ನಲಿಸ್ಟ್ ಗೌರಿ ಶಕ್ಕಿ ಸರ್. ಗೌರಿ ಶಕ್ಕಿ ಸರ್ ಇಂಟರ್ವ್ಯೂ ಮಾಡ್ತಿದ್ರು ಇನ್ನೊಬ್ರು ಜರ್ನಲಿಸ್ಟ್ನ. ಸೂಪರ್. ಓಕೆ. ಸೊ ಅಲ್ಲಿ ಸಿಕ್ಕಿದ ಕಂಟೆಂಟ್ ನನಗೆ ಅದು ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಆಗಿರ್ಬೋದು ಅದು ನನಗೆ ತುಂಬ ಕಾಡ್ಬಿಡ್ತದು ನನಗೆ ಪರ್ಸ್ನಲಿ. ಆವಾಗ ಅನ್ನಿಸ್ತು ಓಕೆ ಒಬ್ಬರು ಹೀರೋಯಿನ್ನ ಈ ಥರ ಪ್ರೆಸೆಂಟ್ ಮಾಡಿ ನಾವು ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಆ ಥರದ್ದು ಪಾತ್ರಗಳು ನಮ್ಮ ಸಮಾಜದಲ್ಲಿ ತುಂಬ ಇದ್ದಾವೆ, ಅವರಿಗೆ ಬೆಲೆ ಸಿಗಬೇಕು ಅವರ ಒಂದು ಭಾವನೆಗೆ. ಸೊ ಹಂಗೆ ಯೋಚನೆ ಮಾಡಿ ಒಂದು ಪ್ರೆಸೆಂಟ್ ಮಾಡಿರೋಂಥದ್ದು. ಸೊ ಈ ಥರದ ವಿಷಯಗಳೆಲ್ಲ ಇರೋದ್ರಿಂದ ನಿಮಗೆ ಹಿಂದಿನ ಒಂದಷ್ಟು ಸಿನಿಮಾಗಳು ಏನು ಈಗ ಲವ್ ಮಾಕ್ಟೇಲ್, ದಿಯಾ ಆಗಿರ್ಬೋದು, ಪ್ರೇಮಮ್ಮು, ಸೊ ಆ ಒಂದು ಛಾಯೆ ನಿಮಗೆಲ್ಲೂ ಕಾಣಿಸಲ್ಲ. ಓಕೆ, ಬಟ್ ಅದೇ ತರ ಜನರಿಗೆ ಕನೆಕ್ಟ್ ಆಗಕ್ಕೆ ಹೊರಟಿದೆ. ಆ ಸಿನಿಮಾಗಳೆಲ್ಲ ಹೇಗೆ ಕನೆಕ್ಟ್ ಆಯ್ತೋ ಅದೇ ರೀತಿ, ಅಥವಾ ಜನ ಹೇಳಕ್ಕಾಗಲ್ಲ ನಮ್ಮ ಸಿನಿಮಾ ಇನ್ನೂ ಹೆಚ್ಚಾಗಿ ಅವ್ರು ಕನೆಕ್ಟ್ ಮಾಡಿ ತಗೋಬಹುದು, ಹೇಳಕ್ಕಲ್ಲ. ಬಟ್ ಮಿನಿಮಮ್ ಗ್ಯಾರಂಟಿ ಅಷ್ಟಂತೂ ಜನ ಇಷ್ಟಪಡ್ತಾರೆ. ಅದನ್ನೆಲ್ಲ ಹೇಗೆ ಇಷ್ಟಪಟ್ರೋ ಅಷ್ಟಂತೂ ಇಷ್ಟಪಡ್ತಾರೆ. ಅಂದ್ರೆ ಲವ್ ಅನ್ನ ಯಾರೆಲ್ಲ ಸಂಭ್ರಮಿಸ್ತಾರೋ ಅವರು ಥಿಯೇಟರ್ಗೆ ಹೋಗ್ಬೇಕು ಅಂತ. ಬರೀ ಲವ್ ಅಲ್ಲ, ಭಾವನೆಗಳನ್ನ ಯಾರು ಸಂಭ್ರಮಿಸ್ತಾರೆ, ಭಾವನೆಗಳಿಗೆ ಯಾರು ಬೆಲೆ ಕೊಡ್ತಾರೆ, ಅವ್ರು ಎಲ್ಲರೂ ಕೂಡ ನೋಡಬೇಕಾಗಿರುವಂಥದ್ದು. ಇದು ನಿಮಗೆ ಒಂದು 14-15 ವರ್ಷದಿಂದ 65 ವರ್ಷದವ್ರಿಗೂ ನೋಡಬೇಕು. ಏನಕ್ಕಂದರೆ ಈಗ ಹಳುಬ್ರು ಒಂದಷ್ಟು ಜನ ಹೇಳ್ತಾ ಇರ್ತಾರೆ, ಒಂದು ಕಾಮನ್ ಟಾಕ್ ಆಗಿಬಿಟ್ಟಿದೆ ಏನು ಅಂದರೆ, ಆವಾಗ ಅಣ್ಣವರು ಪುಟ್ಟಣ್ಣ ಕಣ್ಗಾಲ್ ಅವ್ರ ಟೈಮಲ್ಲಿ ಬರ್ತಿದ್ದಂಥ ಸಿನಿಮಾಗಳಿಲ್ಲ, ಆ ರೀತಿ ಸಂದೇಶಗಳಿಲ್ಲ, ಆ ಥರ ಮಾನವೀಯ ಮೌಲ್ಯಗಳನ್ನ ಪ್ರೆಸೆಂಟ್ ಮಾಡುವಂಥ ದೃಶ್ಯಗಳು ಈಗಿನವರು ಬರಿತೀರಾ ಕಟ್ಕೊಡ್ತಿಲ್ಲ ಅಂತ. ಸೊ ಅದೆಲ್ಲದಕ್ಕೂ ನಾನು ಇದರಲ್ಲಿ ಉತ್ತರ ಕೊಟ್ಟಿದ್ದೀನಿ ಅವ್ರಿಗೆ. ಓಕೆ, ಹಾಗಂದ್ರೆ ಎಲ್ರಿಗೂ ಕೂಡ ಬೇಕಾಗಿರುವಂಥ ಸಿನಿಮಾನ ನೀವು ತಯಾರು ಮಾಡಿಟ್ಟಿದ್ದೀರಾ? ಖಂಡಿತ ಮೇಡಮ್. ಬಟ್ ನನಗೇನು ಖುಷಿ ಆಗೋದು ಗೊತ್ತಾ, ಈಗ ಈ ಮಾಯ ಚಾನಲ್ಗೂ ಜೊತೆಗೆ ಲವ್ ಸೀಸನ್ಗೂ ಕನೆಕ್ಟ್ ಇದೆ ಅಂತ. ಅದು ಎಲ್ಲೋ ಒಂದು ಕ್ಲೂ ಗೌರಿ ಶಕ್ಕಿ ಸರ್ ಯಾರನ್ನೋ ಇಂಟರ್ವ್ಯೂ ಮಾಡಿರೋದ್ರಿಂದ ಅಲ್ಲಿಂದ ಹುಟ್ಕೊಂಡಿರುವಂತಹ ಕಥೆಯ ತುಣುಕು ಇದರಲ್ಲೂ ಇನ್ಕ್ಲೂಡ್ ಆಗಿದೆ ಅನ್ನೋದು ಗ್ರೇಟ್ ಅಲ್ವಾ? ಎಸ್ ಮೇಡಮ್, ಅದೊಂದು ಎಲಿಮೆಂಟ್ ಅಷ್ಟೇನೆ ಸಿನಿಮಾಲಿ. ನಮ್ಮ ಇಡೀ ಕತೆ ಭಾಗದಲ್ಲಿ ಏನು ಅಂದರೆ ಅದೊಂದು ಪಾರ್ಟ್ ಆಫ್ ಎಲಿಮೆಂಟ್. ಎಸ್. ಬಟ್ ಅದೇ ಖುಷಿ ಅಲ್ವಾ ನೋಡಿ, ಆ ಕನೆಕ್ಟಿವಿಟಿ ಎಲ್ಲೆಲ್ಲಿ ಯಾವ್ಯಾವ ಯೋಚನೆಗಳು, ಕತೆಗಳು ಹೆಂಗ್ ಹುಟ್ಟುತ್ತೆ ಅನ್ನೋದು. ಹೌದು ಮೇಡಮ್, ಹೌದು. ನಾವು ತುಂಬಾ ಇಂಟರ್ವ್ಯೂಸ್ ನೋಡ್ಬೇಕಾಗತ್ತೆ, ಆರ್ಟಿಕಲ್ಸ್ ಓದ್ಬೇಕಾಗತ್ತೆ.
ಆಗುತ್ತೆ, ಎಲ್ಲಿ ನಮಗೆ ಬೆಸ್ಟ್ ಎಲಿಮೆಂಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಬರವಣಿಗೆ ಅದು ನಮಗೆ ಇಲ್ಲಿ ಮನಸ್ಸಿಗೆ ತಲೆಗೆ ಹೋದರೆ ಅದು ಕೈ ಮೂಲಕ ಹಾಳೆ ಮೇಲೆ ಬರುತ್ತೆ. ಸೊ ಆ ಮನಸ್ಸಿಗೆ ತಲೆಗೆ ತುಂಬಿಸ್ಕೊಳ್ಳೋ ಕೆಲಸ ನಾವು ಮಾಡ್ತಾ ಇರಬೇಕು. ಬಟ್ ನೀವು ಬರೀತೀರಾ ಜಾಸ್ತಿ, ಟೈಪ್ ಮಾಡ್ತೀರಾ? ನಾನು ರೈಟಿಂಗೇ ಮೇಡಮ್. ಏನಕ್ಕೆ ನನಗೆ ಟೈಪಿಂಗ್ ಫಸ್ಟ್ ಡ್ರಾಫ್ಟ್ ನನ್ನ ರೈಟಿಂಗೇನೆ. ನನಗೆ ಬರೆದು ಬಿಟ್ರೆ ನನಗೊಂಥರ ಸಮಾಧಾನ. ಹೌದು, ಯಾಕಂದರೆ ನನಗೆ ಕನ್ನಡ ಅಚ್ಚುಕಟ್ಟಾಗಿ ಮಾತಾಡ್ತೀನಿ, ಬರಿತೀನಿ. ಸೊ ಒತ್ತಕ್ಷರಗಳು ಎಲ್ಲ ಆಲ್ಮೋಸ್ಟ್, ಹಾಗಾಗಿ ನನಗೆ ಅದೇನು ಕಷ್ಟ ಅನಿಸಲ್ಲ. ನಾನು ಬರೆಯೋದನ್ನೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಒಂದು ಡಾಕ್ಯುಮೆಂಟ್ ಇರುತ್ತೆ. ಆಮೇಲೆ ಎಲೆಕ್ಟ್ರಾನಿಕ್ಕಿಗೆ ಕನ್ವರ್ಟ್ ಮಾಡೋದಕ್ಕೆ ನಾನು ಅದೇ ಕೆಲವರೀಗ ಬರೀಬೇಕಂದ್ರೆ ನಿಮ್ಮ ಕತೆ ಚೆನ್ನಾಗಿ ಬರುತ್ತೆ, ಏನು ಯೋಚನೆ ಮಾಡಿದ್ರೆ ಹಾಳೆ ಮೇಲೆ ಬರುತ್ತೆ. ಕೆಲವರಿಗೆ ಆ ಥರ ಟೈಪ್ ಮಾಡುವಾಗ ಕತೆ ಕ್ಲಿಯರಾಗಿ ಬರುತ್ತೆ. ಆ ಥರ ಒಂದು ಪ್ರಾಬ್ಲಮ್ ಇರುತ್ತಲ್ಲ ನಿಮ್ಗೀಗ ಬರೆಯುವಾಗ ಕ್ಲೀನಾಗಿ ಏನು ಯೋಚನೆ ಐತೆ ಅದನ್ನು ಕ್ಲೀನಾಗಿ ಬರ್ಕೊಂಡು ಹೋಗೋಕ್ಕಾಗತ್ತಾ? ಹೌದು, ಅಂದರೆ ನಂಗೆ ಗೊತ್ತಿರೋ ಕೆಲವು ನಿರ್ದೇಶಕರು ಇದ್ದಾರೆ, ಸ್ನೇಹಿತರೆಲ್ಲ. ಅವ್ರಿಗೆ ಕನ್ನಡ ಬರೆಯೋಕ್ಕೆ ಬರದೇ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಇಂಗ್ಲೀಷಲ್ಲಿ ಬರೀತಾರೆ. ಈಗ ಇಂಗ್ಲೀಷ್ ನಾವು ಮೆಸೇಜ್ ಮಾಡ್ತೀವಿ UTA ಊಟ ಅಂತೆಲ್ಲ, ಆ ಥರ ಬರೆಯೋರು ಇದ್ದಾರೆ. ಇನ್ನು ಕೆಲವ್ರು ನೀವು ಹೇಳ್ದಂಗೆ ಡೈರೆಕ್ಟ್ ಟೈಪಿಂಗು ಹೋಗ್ಬಿಡ್ತಾರೆ. ಬಟ್ ನನಗೆ ಅದೇನೋ ಸಮಾಧಾನ ಕೊಡೋದಿಲ್ಲ. ಯೋಚನೆ ಮಾಡ್ತಾ ಕೂತ್ಕೊಂಡು ಮನಸ್ಸಲ್ಲೇ ಹಳದಿ ತೂಗ್ತೀನಿ, ಯಾವುದು ಬೆಸ್ಟ್ ಅನ್ಸುತ್ತೋ ಅದನ್ನ ಬರಿತೀನಿ. ಕೆಲವೊಂದ್ಸಲಿ ಬರ್ದಿದ್ದು ಆಮೇಲೆ ಒಂದಷ್ಟು ಸಮಯಗಳು ಕಳೆದಾದ್ಮೇಲೆ ಓಕೆ ಇದು ಬದಲಾವಣೆ ಬೇಕು ಅಂತ ಅನ್ಸುತ್ತೆ, ಮತ್ತೆ ಅದನ್ನ ಬದಲಾಯಿಸಿ ಬರೆಯುವಂಥದ್ದು. ಎಸ್, ನನಗೆ ನೀವು ಇದು ಹೇಳಿದ್ರಲ್ಲ UTA ಊಟ, ಇಂಥದ್ದು ಯಾವುದೆಲ್ಲ ಶಾರ್ಟ್ ಫಾರ್ಮ್ ನಿಮ್ಗೆ ಗೊತ್ತಿದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವಾಗ? ಅದು ನಾವು ನಾರ್ಮಲಾಗಿ ವಾಟ್ಸಪ್ಪಲ್ಲೂ ನಾವು ಅದನ್ನೇ ಬಳಸ್ತೀವಿ. ಯಾರು ಕನ್ನಡ ಬರಲ್ಲ ಇಂಗ್ಲೀಷಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತೀವಿ. ನಾರ್ಮಲ್ ಕನ್ನಡ ಅಂದ್ರೆ ಕನ್ನಡ ಟೈಪಿಂಗ್ ತುಂಬ ಕಡಿಮೆ. ಇನ್ನು ಮಿಕ್ಕಿದವ್ರಿಗೆಲ್ಲ ಊಟ ಆ ಥರ ಇವಿ ಪ್ರಿಫರ್ ಮಾಡಿ ಕೆಲವ್ರು ಕನ್ನಡದಲ್ಲಿ ಟೈಪ್ ಮಾಡ್ತಾರಲ್ಲ, ನಾನು ಅವ್ರು ಹಂಗೆ ರಿವರ್ಟ್ ಮಾಡ್ತೀನಿ. ಅವ್ರು ನನಗೆ ಕನ್ನಡದಲ್ಲೇ ಟೈಪ್ ಮಾಡಿ ಕಳಿಸಿದ್ರೆ ನಾನು ಅವ್ರಿಗೂ ಕನ್ನಡದಲ್ಲೇ ಕಳಿಸ್ತೀನಿ. ಯಾಕಂದರೆ ಅವ್ರಿಗೆ ಅದೊಂಥರ ಒಂದು ಖುಷಿ ಕೊಡುತ್ತೆ. ಅವ್ರು ಹಂಗೆ ಕಳಿಸಿದಾಗ ನಾವು ಅದೇ ಥರ ಕಳಿಸಿದ್ರೆ. ಸೊ ಇನ್ನು ಮಿಕ್ಕಿದವ್ರು ಕ್ಯಾಶುಯಲ್ ಆಗಿ ಏನು ಮಾಡ್ತಾರೋ ಅದೇ ಥರ ಊಟ, ತಿಂಡಿ, THIND ತಿಂಡಿ, ಮತ್ತೆ ಇದು ಗುಡ್ ಮಾರ್ನಿಂಗ್ಗೆ ವೆರಿ GM ಶಾರ್ಟ್ ಫಾರ್ಮ್ಸ್. ಆಮೇಲೆ ಏನೆಲ್ಲ ಮಾಡ್ತಾರೆ ನೆನಪಿದೆ? ಯಾವ್ದು GM GN, ಅದಾದ್ಮೇಲೆ WBU ಅಂದ್ರೆ ವಾಟ್ ಅಬೌಟ್ ಯು ಅಂತ. ಈ ಥರದ ಸುಮಾರಿದೆ ಶಾರ್ಟ್ ಫಾರ್ಮ್ಸ್ ಎಲ್ಲ ಅಲ್ಲ? ಎಸ್, ಯಾಕಂದ್ರೆ ಒಬ್ಬ ಕತೆಗಾರ, ಒಬ್ಬ ನಿರ್ದೇಶಕ ಇಷ್ಟು ಮೈನ್ಯೂಟ್ ಥಿಂಗ್ಸನ್ನು ಕೂಡ ನೀವು ಅಂದರೆ ಆಲೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಕಥೆಗೆ ಎಲ್ಲಿ ಬಳಸಬಹುದು, ನಿಮ್ಮ ವಿಚಾರಗಳಿಗೆ ಎಲ್ಲಿ ಬಳಸಬಹುದು ಅಂತ. ಸೊ ಇಂಥ ಯಾವುದಾದ್ರು ಮೈನ್ಯೂಟ್ ಥಿಂಗನ್ನು ನೀವು ನಿಮ್ಮ ಕಥೆಗೆ ಬಳಸ್ಕೊಂಡಿದ್ರೆ ಯಾವುದಕ್ಕೆ ಬಳಸ್ಕೊಂಡಿದ್ದೀರಾ? ಅಂದರೆ ನನಗೆ ತುಂಬ ಕಾಡುವಂಥದ್ದೇನು ಅಂದರೆ ನಂಬಿಕೆ. ಅಂದರೆ ಈ ನಂಬಿಕೆ ಅನ್ನೋದು ತುಂಬ ಚಿಕ್ಕ ಪದ, ಬಟ್ ಅದು ತುಂಬ ದೊಡ್ಡದಾಗಿ ಪರಿಣಾಮ ಬೀರುತ್ತೆ. ನಾನು ಎಲ್ಲ ಕಡೆ ಅದನ್ನು ಹೇಳ್ಕೊಂಬರ್ತಾ ಇದ್ದೀನಿ, ಯಾಕಂದರೆ ಅದು ಜನಕ್ಕೆ ಮಂದಟ್ಟಾಗಬೇಕು, ತಲುಪಬೇಕದು. ಏನಕ್ಕೆ ಒಂದು ಸರಿ ಒಬ್ಬ ವ್ಯಕ್ತಿ ಒಂದು ವಿಷಯದಲ್ಲಿ ನಂಬಿಕೆ ಕಳ್ಕೊಂಬಿಟ್ಟ ಅಂದರೆ ಅವನು ಮಾನಸಿಕವಾಗಿ ಅದು ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಆ ಒಂದು ಅಸ್ತಿತ್ವ, ಅವನ ಅಸ್ತಿತ್ವ. ನನಗೆ ಇವಾಗ ಒಂದು ವಿಷಯದಲ್ಲಿ ನಂಬಿಕೆ ಇರುತ್ತೆ, ನಾನು ಆ ವಿಷಯದಲ್ಲಿ ಯಾರು ನಂಬಿಕೆ ದ್ರೋಹ ಮಾಡಿಬಿಟ್ರೆ ನೆಕ್ಸ್ಟ್ ಆ ವಿಷಯದಲ್ಲಿ ಬೇರೆಯವ್ರು ಯಾರನ್ನೂ ಅಷ್ಟು ಸುಲಭವಾಗಿ ನಾನು ನಂಬಲ್ಲ. ಇನ್ನು ಕೆಲವ್ರು ಕಂಪ್ಲೀಟ್ ನ್ಯೂಟ್ರಲ್ಲಾಗೇ ಆಗೋಗ್ತಾರೆ ಆ ವಿಷಯದಿಂದ. ಸೊ ಹಾಗಾಗಿ ಅದು ನನಗೆ ತುಂಬ ಪ್ರಿಸೈಸಾಗಿ ಕಾಡ್ದಂಥ ವಿಚಾರ. ಹಾಗಾಗಿ ಆದಷ್ಟು ನಾನು ಯಾರ್ದು ನಂಬಿಕೆನ ಕಳ್ಕೊಳ್ಳೋದಿಲ್ಲ, ನಂಬಿಕೆನ ಉಳಿಸ್ಕೊತೀನಿ. ಯಾಕಂದರೆ ನಾನು ಅವ್ರ ಹತ್ರ ನಂಬಿಕೆ ಉಳಿಸ್ಕೊಂಡ್ರೆ ನಂತರದವ್ರು ಇನ್ನೊಂದಷ್ಟು ಜನನ ಅವರು ನಂಬ್ತಾರೆ. ಸೊ ಅದೊಂದು ಸೈಕಲ್ ಚೈನ್ ಹಂಗೆ ಪಾಸಿಟಿವ್ ಆಗಿ ಹೋಗುತ್ತೆ. ನಾವು ನಂಬಿಕೆ ದ್ರೋಹ ಮಾಡಿದ್ರೆ ಅದು ಆ ಚೈನ್ ಬ್ರೇಕ್ ಆಗಿಬಿಡುತ್ತೆ. ನಿಜ. ಬಟ್ ನೀವು ನಿರ್ದೇಶಕರಾಗಿ ನಿಮಗೆ ತುಂಬ ಜಾಸ್ತಿ ಖುಷಿ ಕೊಡುತ್ತಾ ಅಥವಾ ಕಥೆಗಾರರಾಗಿ ಜಾಸ್ತಿ ಖುಷಿ ಕೊಡುತ್ತಾ? ಯಾವುದು ಈಸಿ? ನನಗೆ ಬರಹಗಾರನಾಗಿಯೇ ಜಾಸ್ತಿ ಖುಷಿ ಮತ್ತು ಈಸಿ. ಏನಕ್ಕೆ ಖುಷಿ ಕೊಡೋದು ಅಂದರೆ ಅದು ಕಂಪೇರ್ ಮಾಡೋಕ್ಕಾಗಲ್ಲ, ಅದು ಖುಷಿ ಕೊಡೋದು ಇದು ಬಟ್ ಈಸಿ ಏನು ಅಂದರೆ ಬರವಣಿಗೆ. ಏನಕ್ಕೆ ನಮಗೆ ಬಜೆಟ್ ಪ್ರೆಷರ್ ಇರಲ್ಲ, ಇವತ್ತಿಷ್ಟೇನೋ ಅಚೀವ್ ಮಾಡಲೇಬೇಕು ಅನ್ನೋ ಪ್ರೆಷರ್ ಇರಲ್ಲ. ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಬರ್ಕೊಂಡು, ಅಕಸ್ಮಾತ್ ಏನು ಹೊಳಿಲಿಲ್ವಾ ಸೈಡ್ಗೆ ಇಟ್ಬಿಟ್ಟು ಮೊಬೈಲ್ ಸ್ಕ್ರಾಲ್ ಮಾಡಿಕೊಂಡು, ಇಲ್ಲ ಈಚೆ ಹೋಗಿ ಒಂದು ರೌಂಡ್ ಹಾಕ್ಕೊಂಬಂದು, ಇಲ್ಲ ಯಾರ ಜೊತೆ ಏನಾದರೂ ಮಾತಾಡಿ. ಸೊ ಅಲ್ಲಿ ನಮಗೆ ಪ್ರೆಷರ್ ಇರಲ್ಲ, ಒಂದು ಒಳ್ಳೆ ಫ್ರೀಡಮ್ ಇರುತ್ತೆ. ಸೊ ಆ ಬರವಣಿಗೆನ ನಾನು ಜಾಸ್ತಿ ಇಷ್ಟಪಡ್ತೀರಾ? ಈಗ ನೀವು ಬರೆಯುವಾಗ ಹೇಗೆ ಬರೀತೀರಾ? ಕೆಲವ್ರಿಗೆ ತುಂಬ ಸೌಂಡ್ ಇದ್ದರೆ, ಗಲಾಟ ಇದ್ದರೆ ಅಲ್ಲಿ ಕುತ್ಕೊಂಡು ಬರೆಯೋಕ್ಕೂ ಆಗುತ್ತೆ. ಕೆಲವ್ರಿಗೆ ತುಂಬ ಪೀಸ್ಫುಲ್ ಇರುತ್ತೆ, ಕೆಲವರು ನೇಚರ್ ಪಾರ್ಕ್ ಹತ್ರ ಹೋಗಿ ಬರಿಬೇಕು ಅಂತ ಇರ್ತಾರೆ, ಕೆಲವರೆಲ್ಲ ಟ್ರಿಪ್ ಹೋಗ್ಬಿಟ್ಟು ಅಲ್ಲಿ ಹೋಗಿ ಬರೀತಾರೆ. ನೀವು ಹೇಗೆ ಬರೀತೀರಾ? ಅಲ್ಲ, ನನಗೆ ರೈಟಿಂಗ್ ಪ್ರೋಸೆಸ್ ಬಂದ್ಬಿಟ್ಟು ಒಂದು ಮೆಡಿಟೇಷನ್ ಥರ ನಾನು ಪರ್ಸ್ನಲಿ ಫೀಲ್ ಮಾಡೋದು. ಈಗ ಮೆಡಿಟೇಷನ್ ಹೆಂಗೆ ಒಬ್ಬರೇ ಮಾಡ್ತೀವಿ,
ಕೆಲವ್ರು ಗ್ರೂಪಾಗೂ ಮಾಡ್ತಾರೆ, ಬಟ್ ನನಗೆ ಪರ್ಸ್ನಲಿ ಒಬ್ಬನೇ ಮಾಡೋದಕ್ಕೆ ತುಂಬ ಇಷ್ಟ. ಈ ಕತೆ ಚಿತ್ರಕಥೆ ಸಂಭಾಷಣೆ ಜೋಗಿ ಅಂತ ಒಂದು ಜೋಗಿ ಅವ್ರದ್ದೊಂದು ಪುಸ್ತಕ ಇದೆ. ಅದರಲ್ಲಿ ಸೂರಿ ಸರ್, ಒಂದಷ್ಟು ನಿರ್ದೇಶಕರು ಸುಮಾರು ಜನ ಬರೆದಿದ್ದಾರೆ, ಬಟ್ ಸೂರಿ ಸರ್ ಬರೆದಿರೋದು ಇದನ್ನೇ. ಕೆಲವ್ರು ಹೇಳ್ತಾರೆ ನಾನು ಅಲ್ಲೆಲ್ಲೋ ಹೋಗಿ ಬರ್ದೆ, 4 ಜನ ಡಿಸ್ಕಸ್ ಮಾಡಿ ಬರ್ದೆ, ಅದು ನನಗೆ ಕನೆಕ್ಟೇ ಆಗೋದಿಲ್ಲ. ಅದೊಂದು ಧ್ಯಾನದ ರೀತಿ ನನಗೆ. ನಾನು ಕುತ್ಕೊಂಡ್ರೆ ಒಬ್ಬನೇ ಕುತ್ಕೊಳ್ಳೋದು ಅಂತ. ಸೊ ನಾನು ಹಂಗೇನೆ ಕುತ್ಕೊಂಡ್ರೆ ನನಗೆ ಫಸ್ಟ್ ಡ್ರಾಫ್ಟ್ ಪೂರ್ತಿ ನಾನು ಒಬ್ಬನೇ ಬರೀಬೇಕು. ನನಗೆ ಅಕ್ಕಪಕ್ಕ ಯಾರೂ ಇರಬಾರ್ದು, ಎಲೆಕ್ಟ್ರಾನಿಕ್ ಡಿಸ್ಟರ್ಬೆನ್ಸು ಏನೂ ಇರಬಾರ್ದು. ಏನಕ್ಕಂದರೆ ನಾವು ಆ ವರ್ಡಿಗೆ ಹೋಗಿ ಆ ಪಾತ್ರಗಳ ಜೊತೆ ಗುದ್ದಾಡಿ ಇದು ಸರಿನಾ, ಇದು ತಪ್ಪ, ಈ ಮಾತು ಓಕೆನಾ ಅಂತ ಅಳಿದು ತೂಗಿ ಮಾಡಿ ಬರೆಯೋದಿದೆಯಲ್ಲ, ಅದು ನನ್ನ ಯಾರಾದರೂ ಮುಂದೆ ನಾನು ಕೂತ್ಬಿಟ್ರೆ ನನ್ನ ತಲೆಗೇನು ಒಳಿಯೋದೇ ಇಲ್ಲ. ಒಬ್ಬನೇ ಇದ್ದರೆ ನೀಟಾಗಿ ಬರೆದು ಆಮೇಲೆ ಅದನ್ನು ಡಿಸ್ಕಸ್ ಮಾಡ್ತೀನಿ 4 ಜನನ ಕೂರಿಸ್ಕೊಂಡು. ಸೊ ರೈಟಿಂಗ್ ಈಸ್ ನಥಿಂಗ್ ಬಟ್ ಮೆಡಿಟೇಷನ್ ಫಾರ್ ಮೀ. ಓ ನೈಸ್. ಯಾಕಂದ್ರೆ ಅದು ಆಳವಾಗಿ ಹೋದ್ರೆ ಮಾತ್ರ ನಿಮ್ಗೆ ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ಡೈಲಾಗ್ಸ್ಗಳು ಅಥವಾ ಒಳ್ಳೊಳ್ಳೆ ಪಾತ್ರಗಳು ಹುಟ್ಟೋದಕ್ಕೆ ಸಾಧ್ಯ ಅಂತ. ಸೊ ಇಂಥ ಮೆಡಿಟೇಷನ್ ಅಲ್ಲಿ ಲವ್ ಸೀಸನ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಯಾಕಂದ್ರೆ ನೀವು ಲವ್ ಸೀಸನ್ ಅಲ್ಲಿ ಇರುವಂಥ ಕೆಲವು ಪಾತ್ರಗಳನ್ನ ನೀವು ಅನುಭವಿಸಿದ್ದೀರಾ? ಅಂದರೆ ಖಂಡಿತ ಇಲ್ಲ ಅಂದರೆ ಸುಳ್ಳಾಗುತ್ತೆ. ಈಗ ನಿಮಗೆ ಸುಮಾರು ಇಂಟರ್ವ್ಯೂ ಮಾಡಿರ್ತೀರಲ್ಲ, ಕೇಳಿರ್ತೀರ ಲವ್ ಆಗಿದೆ ಅಂದರೆ ಇದ್ರು ಇಲ್ಲ ಅಂದ್ಬಿಡ್ತಾರೆ. ಹಂಗೆಲ್ಲ ಇಲ್ಲ, ಇರೋದನ್ನು ಓಪನ್ ಆಗಿ ಹೇಳ್ತೀವಿ. ಆಗಿರುತ್ತೆ, ಪ್ರತಿಯೊಬ್ಬರು ಜೀವನದಲ್ಲೂ 90% ಅನುಭವ ಆಗಿರುತ್ತೆ. ಸೊ ನಾವು ಒಬ್ಬ ಬರಹಗಾರರಾಗಿ ಈ ಓದಿರೋದು ಬೇರೆಯವ್ರ ಜೀವನದಲ್ಲಿ ಕೇಳಿರೋದಕ್ಕಿಂತ ನಮ್ಮ ಜೀವನದಲ್ಲಿ ನಡೆದಿರೋದನ್ನ ನಾವು ಇನ್ನೂ ಚೆನ್ನಾಗಿ ಬರಿತೀವಿ, ಇನ್ನೂ ಚೆನ್ನಾಗಿ ತೋರಿಸ್ತೀವಿ. ಏನಕ್ಕೆ ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಲ್ಲ. ಹಾಗೆ ನನ್ನ ಜೀವನದಲ್ಲಿ ನಡೆದಂಥ ಒಂದಷ್ಟು ಎಲಿಮೆಂಟ್ಸ್ಗಳನ್ನ ನಾನು ಇದರಲ್ಲಿ ಬರ್ದಿದ್ದೀನಿ. ಅಂದರೆ ಲವ್ ಆಗಿ, ಬ್ರೇಕಪ್ ಆಗಿ, ನಂಬಿಕೆಗೆ ದ್ರೋಹ ಆಗಿ, ಮನಸ್ಸಿಗೆ ಪೆಟ್ಟಾಗಿ, ಬೇಜಾರಾಗಿ, ಅಂಥದ್ದೆಲ್ಲ ಇದೆಯಾ? ಹತ್ತು ಕರೆದು ಗೋಳಾಡಿ ಹೆವಿ ಡ್ರಾಮಾ ಎಲ್ಲ ಇಲ್ಲ. ಬೇಜಾರಾಗಿದೆ, ಅರ್ಥ ಮಾಡ್ಕೊಂಡಿಲ್ಲ ನಮ್ಮನ್ನ ಅಂತ. ಅದಾದಮೇಲೆ ಅದು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ನಮಗೇನು ಯೋಗ್ಯತೆ ಇದೆ ನಮಗೆ ಗೊತ್ತಲ್ಲ. ಅದು ಸಿಗದೇ ಇದ್ದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಜಾರಾಗುತ್ತೆ. ಅದು ಪ್ರೀತಿಲೇ ಅಂತಲ್ಲ, ಈಗ ನಮ್ಮ ಸಿನಿಮಾ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಏನೇ ಆಗಿರ್ಬೋದು, ಅದು ನಮ್ಮಲ್ಲಿ ಒಂದು ಮನಸ್ಸಾಕ್ಷಿ ಅನ್ನೋದು ಇರುತ್ತೆ. ಸೊ ಆ ಮನಸ್ಸಾಕ್ಷಿಗೆ ದಕ್ಕಬೇಕಾಗಿರೋದು ದಕ್ಕಿಲ್ಲ ಅಂದಾಗ ಖಂಡಿತ ಆ ನೋವು ಬೇಜಾರಿರುತ್ತೆ. ಬಟ್ ಹಂಗಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂರೋರಲ್ಲ ನಾವು. ನನ್ನ ಥಾಟ್ ಏನಂದರೆ, ನನ್ನ ಸಿನಿಮಾಲಿ ಹೇಳಿರೋದು ಅದನ್ನೇ, ವ್ಯಕ್ತಿನೂ ದೊಡ್ಡದಲ್ಲ, ಮತ್ತು ವಸ್ತುನೂ ದೊಡ್ಡದಲ್ಲ, ಬದುಕು ತುಂಬ ದೊಡ್ಡದು. ವ್ಯಕ್ತಿಗಳು ಬಂದು ಹೋಗ್ತಾ ಇರ್ತಾರೆ, ಕಳ್ಕೊಂಬಿಡ್ತೀವಿ ಸಡನ್ನಾಗೆ, ವಸ್ತುಗಳು ಅಷ್ಟೇ. ಬಟ್ ಈ ಬದುಕು ಅನ್ನೋದಿದೆಯಲ್ಲ, ಅದನ್ನು ಯಾವತ್ತೂ ನಾವು ಕಳ್ಕೊಬಾರ್ದು. ಅದು ಸಾಕ್ತಾ ಇರಬೇಕು. ಮೇಯ್ನ್ ಪರ್ಪಸ್ ಇನ್ ಲೈಫ್ ಏನು ಅಂದರೆ ಆ ಲೈಫ್ನ ಲೀಡ್ ಮಾಡೋದೇನೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋದೆ. ಒಂದು ಸ್ವಲ್ಪ ಬೇಜಾರಾಗುತ್ತೆ, ಒಂದು 1 or 2 ಡೇ. ಮತ್ತೆ ಆ ಒಂದು ಫೈರ್ ಇರುತ್ತಲ್ಲ ಲೈಫಲ್ಲಿ, ಏನಾದರೂ ಅಚೀವ್ ಮಾಡಬೇಕು ಅನ್ನೋದು, ಅದು ಮತ್ತೆ ನನ್ನ ಎಬ್ಬರಿಸ್ಬಿಡುತ್ತೆ. ಸೊ ಹಂಗೆ ಇಲ್ಲಿವರೆಗೂ ಬಂದಿರೋದು. ಓಕೆ, ಹಾಗಾದ್ರೆ ನಿಮ್ಮ ಲವ್ ಸ್ಟೋರಿ ಇದ್ರಲ್ಲಿ ಒಂದು ಸೀಸನಾ? ನಿಮ್ಮ ಲವ್ ಸೀಸನಲ್ಲಿ? ಖಂಡಿತ ಇದೆ. 2 ಸೀಸನ್ ಇದೆ. 2 ಸೀಸನ್ ನೈಸ್. ಹಾಗಾದ್ರೆ ನಾವು ಎಲ್ಲ ಜನರು ವೆಯ್ಟ್ ಮಾಡ್ಬೇಕು, ಆ 2 ಸೀಸನ್ ಯಾವ್ದಪ್ಪ ಸ್ಟೋರಿಲಿ ಅಂತ ಅಲ್ವಾ ವೆಯ್ಟ್ ಮಾಡಬೇಕು. ಹಂಗಂದ್ರೆ ನಿಮ್ ಲವ್ ಸ್ಟೋರಿನೂ ಗೊತ್ತಾಗ್ಬಿಡುತ್ತೆ ಥಿಯೇಟರ್ ಅಲ್ಲಿ. ಪಕ್ಕ ಗೊತ್ತಾಗುತ್ತೆ. ಬಟ್ ಆ 3 ಸೀಸನಲ್ಲಿ ಯಾವ್ದು 2 ಸೀಸನ್ ಅಂತ ನೀವು ಅದನ್ನ ಗೆಸ್ ಮಾಡೋದಕ್ಕೆ ನಾವು ಆಮೇಲೆ ಬರ್ತೀವಿ, ಗೆಸ್ ಮಾಡ್ತೀವಿ. ನೋಡೋಣ ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ ಅವ್ರಿಗೊಂದು ಪ್ರೈಸ್ ಕೊಡೋಣ ಅಲ್ಲ? ಖಂಡಿತ. ಅವ್ರಿಗೊಂದು ಮೆಮೆಂಟೋ. ಹೆಂಗು ನಮ್ಮ ಫಿಲಮ್ ಸಕ್ಸಸ್ ಆದ್ರೆ ದೇವ್ರ ದಯೆ, ಪ್ರೇಕ್ಷಕರ ಒಂದು ಸಪೋರ್ಟ್ ಇಂದ ಖಂಡಿತ. ಎಸ್. ಬಟ್ ಒಂದು ಕತೆ ಬರಬೇಕು ಅಂತ ಹೇಳಿದ್ರೆ ನೀವೇ ಹೇಳಿದ್ರಿ, ಅದು ನಮ್ಮ ಎಕ್ಸ್ಪೀರಿಯನ್ಸ್ ಆಗಿದ್ರೆ, ನಮ್ಗೆ ಅನುಭವಕ್ಕೆ ಬಂದರೆ ಅದು ತುಂಬ ನಾವು ಅದನ್ನು ಇನ್ನೂ ಡೀಪಾಗಿ ಡೆಪ್ತಾಗಿ ಬರಿತೀವಿ ಅಂತ. ಸೊ ನೀವು ಹಾಗೆ ಬರ್ದಿದ್ದೀರಾ ಅಂತ ನನಗೆ ಅನಿಸುತ್ತೆ. ಬಟ್ ಈ ನಂಬಿಕೆ ದ್ರೋಹದ ಬಗ್ಗೆ ನೀವು ಮಾತಾಡಿದ್ರಿ, ನಂಬಿಕೆ ಬಗ್ಗೆ, ಮೋಸ ಮಾಡೋದ್ರ ಬಗ್ಗೆ, ಇದ್ರ ಬಗ್ಗೆ ಏನು ಮಾತಾಡ್ತೀರಾ ನೀವು? ಯಾಕಂದರೆ ನಂಬಿಕೆ ದ್ರೋಹ ಅದು ಜಾಸ್ತಿ ಆಗ್ತಾ ಇದೆ ಅನ್ನೋದು ಅಭಿಪ್ರಾಯ. ಯಾಕಂದರೆ ಅದು ಒಪಿನಿಯನ್ ಇರ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಅದು ಬೇರೆ ಬೇರೆ ವಿಧಾನಗಳಿರ್ಬೋದು ಅದಕ್ಕೆ. ಬಟ್ ಆ ಒಂದು ವಿಚಾರ ಆಗೋಗುತ್ತೆ, ಯಾರೋ ಇನ್ನೊಂದು ಪರ್ಸನಿಗೆ ಮನಸ್ಸಿಗೆ ಹರ್ಟ್ ಆಗೋಗುತ್ತೆ. ಬಟ್ ಜನ ಅದನ್ನು ಕೇಳ್ತಾರೆ, ಬಿಡ್ತಾರೆ, ಮಾಡ್ತಾರೆ, ಬಿಡ್ತಾರೆ, ಅನುಭವಿಸ್ತಾರೆ, ಬಿಡ್ತಾರೆ, ಇದೇ ಆಗ್ತಿರೋದು. ಅದಕ್ಕೆ ಅಲ್ವಾ ನಾವು ಜಾಸ್ತಿ ಕಂಪೇರ್ ಮಾಡೋದು. ಇವಾಗ ಅವಾಗಿನ ಪ್ರೀತಿ ಚೆನ್ನಾಗಿತ್ತು, ಅವಾಗಿನ ಜನ ಚೆನ್ನಾಗಿದ್ರು, ಅವಾಗಿನ ವಾತಾವರಣ ಚೆನ್ನಾಗಿತ್ತು ಅಲ್ವಾ? ಇವಾಗ ನೀವು ರೈತರು ನೋಡಿ ಕೇಳಿದ್ರೆ ಅವಾಗಿನ ಆ ಮಣ್ಣಿನ ಗುಣನೇ ಬೇರೆ, ಸತ್ವನೇ ಬೇರೆ. ಅವಾಗ ಸಖತ್ತಾಗಿ ಬೆಳಿತಿದ್ವಿ, ಅವಾಗಿನ ಜನನೇ ಜನ ಅಪ್ಪ ಅಂತಾರೆ. ನನಗೆ ಸುಮಾರು ಸರಿ ಅನಿಸ್ಬಿಟ್ಟಿದೆ, ಅಯ್ಯೋ ನನಗೆ ಈ ಜನ್ರೇಷನಲ್ಲಿ ಹುಟ್ಟಬಾರ್ದಿತ್ತು ನಾನು ಅಂತ. ನಾನು ಒಂದು 1950s ಇಲ್ಲ 30-40s ಹುಟ್ಟಿ ಈ 2000 ಬರೋಕ್ಕೂ ಮುಂಚೆ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ. ಏನಕ್ಕೆ ಅಂದರೆ ನಾನು ವೇ ಆಫ್ ಥಿಂಕಿಂಗ್ ನಂದು ಆ ಥರ, ಮತ್ತು ನನ್ನ ಪರ್ಸ್ಪೆಕ್ಟಿವ್ ಆ ಥರ. ಇವಾಗಿನ ಜನದ ಜೊತೆ ಬದುಕಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ.
ನನಗೆ ಪರ್ಸ್ನಲಿ. ಯಾಕಂದರೆ ಈ ಸಿನಿಮಾ ಮಾಡ್ಬೇಕಾದ್ರೆ ಈ ಪ್ರೋಸೆಸ್ಸಲ್ಲಿ ಇದರಲ್ಲೆಲ್ಲ ನಾನು ನೋಡ್ತಿರ್ತೀನಲ್ಲ, ಏನಕ್ಕಂದರೆ ನನಗೆ ಅವ್ರ ಥರ ಬದುಕೋಕ್ಕಾಗಲ್ಲ. ಅವ್ರ ಥರ ಮ್ಯಾನಿಪುಲೇಟ್ ಮಾಡಿ, ಅವ್ರ ಥರ ಏನೋ ಒಂದು ಮೇಲೆ ಒಂಥರ ಹಿಂದೆ ಒಂಥರ ಪ್ರತಿಯೊಬ್ಬರು ಇರ್ತಾರೆ. ಹಂಗಂತ ನಾನೇನು ಏನೋ ಪಕ್ಕಾ ಸಾಚ ಅನ್ನೋ ಥರ ನಾನು ಹೇಳ್ತಿಲ್ಲ. ಬಟ್ 100ಅಲ್ಲಿ ಒಂದು 80% ಒಂದು ಒಳ್ಳೆ ರೀತಿಯಲ್ಲೇ ಬದುಕ್ತಾ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಇವಾಗಿನವ್ರ ಜೊತೆ ಬೆರೆಯೋದು, ಇವಾಗಿನವ್ರ ಜೊತೆ ಮಾಡೋದು. ಸೊ ಆ ಕಂಪ್ಯಾರಿಸನ್ಸ್ ಎಲ್ಲ ಶುರು ಆಗೋದೇ ಇದರಿಂದ. ಸೊ ಇವಾಗೇನು ನಾವು ಬ್ರೇಕ್ ಮಾಡ್ಕೋತಾ ಇದ್ದೀವಿ ನಂಬಿಕೆಗಳು. ಈಗ ಒಬ್ಬರು ನಿರ್ಮಾಪಕರು ನಮ್ಮನ್ನು ನಂಬಿ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ನಾವು ಅದನ್ನು ನಂಬಿಕೆನ ಉಳಿಸ್ಕೋಬೇಕಲ್ವಾ. ಸೊ ಅದನ್ನು ಎಷ್ಟು ಜನ ಮಾಡ್ತಿದ್ದಾರೆ ಇಲ್ಲಿ, ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಸೊ ಅದೇ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ದಾರೆ, ಅಂದರೆ ನಿಮಗೆ ಕೆಲಸ ಸಿಗೋಕ್ಕೂ ಮುಂಚೆ ಅಯ್ಯೋ ಕೆಲಸ ಬೇಕು ಅಂತ ಇರ್ತೀವಿ. ಬಟ್ ಸಿಕ್ಕಿದಾಗ ಆ ತುಡಿತ ಎಲ್ಲ ಇರಲ್ಲ, ಮರ್ತೋಗ್ಬಿಡ್ತೀವಿ ಕೆಲಸ ಸಿಕ್ಕಿದಾಗ. ಬಟ್ ಕೆಲಸ ಸಿಕ್ಕಾದ್ಮೇಲೂ ಅದನ್ನ ಹಂಗೆ ಉಪಯೋಗಿಸ್ಕೊಂಡು ಅದಕ್ಕೆ ಹಂಗೆ ಬೆಲೆ ಕೊಟ್ಟು ಮಾಡೋದಿದೆಯಲ್ಲ, ಅದು ಇವಾಗ ತುಂಬ ಕಡಿಮೆ. ಸೊ ಅದು ಆಗ್ತಾ ಇದೆ, ಅದೆಲ್ಲ ಸರಿಪಡಿಸ್ಕೋಬೇಕು ಇವಾಗಿನವರು. ಬಟ್ ನಿಮ್ಮ ಸಿನಿಮಾದಲ್ಲಿ ಇಂಥ ಎಲಿಮೆಂಟ್ ಕೂಡ ಇದೆಯಾ? ಯಾಕಂದರೆ ಒಂದು ಲೈಫಲ್ಲಿ ಹುಡುಗ ಹುಡುಗಿಯ ಪ್ರೀತಿ ಮಾತ್ರ ಅಲ್ಲ, ಆ ಲವ್ ಮಾತ್ರ ಅಲ್ಲ, ಅಪ್ಪ ಅಮ್ಮನ ಲವ್ ಕೂಡ ಇರುತ್ತೆ. ಬಟ್ ಹುಡುಗ ಹುಡುಗಿಯಲ್ಲಿ ಯಾರಾದರೂ ಒಬ್ರಿಗೆ ಬ್ರೇಕಪ್ ಆದರೆ ಅವ್ರು ಹೋಗಿ ಸುಸೈಡ್ ಮಾಡ್ಕೊಳ್ಳುವಂಥ ಸಿಚುವೇಶನ್ ಕೂಡ ಅವ್ರು ಕ್ರಿಯೇಟ್ ಮಾಡ್ಕೊಳ್ತಾರೆ. ಸೊ ಹಾಗಾದರೆ ಲವ್ ಅಂದರೆ ಕೇವಲ ಇದು ಮಾತ್ರನಾ, ಅಥವಾ ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತಲ್ಲ? ಈ ಈ ಒಂದು ಸಿಚುವೇಶನ್ ಆ್ಯಕ್ಚುಲಿ ಹೇಗೆ, ಇದು ನಿಮ್ಮ ಕಥೆಯಲ್ಲಿ ಇದೆಯಾ ಅಥವಾ ಈ ವಿಚಾರದ ಬಗ್ಗೆ ಮಾತಾಡ್ತೀರಾ ನೀವು? ಅಂದರೆ ನಾರ್ಮಲಾಗಿ ಕ್ಯಾಶುವಲಾಗಿ ಡಿಸ್ಕಸ್ ಮಾಡಬೇಕು ಅಂತಂದರೆ ತಪ್ಪು ಅದು. ಈಗ ನಾವು ಒಬ್ರನ್ನ ಪ್ರೀತಿ ಮಾಡಿಬಿಟ್ಟಿದ್ದೀವಿ, ಅವ್ರಿಗೋಸ್ಕರ ಬೇರೆಯವ್ರನ್ನ ದೂರ ಮಾಡ್ಕೊಳ್ಳೋದು. ಈಗ ಎಷ್ಟೋ ಜನ ತಂದೆ ತಾಯಿನ ಬಿಟ್ಟು ಬಂದುಬಿಡ್ತಾರೆ, ಹೆಣ್ಮಕ್ಳು ಎಸ್ಪೆಷಲಿ. ಅದು ಮಾಡಬಾರ್ದಂಗೆ. ಏನಕ್ಕಂದರೆ ನಮಗೆ ಮೊದಲನೇ ಪ್ರೀತಿನೇ ನಮ್ಮ ತಂದೆ ತಾಯಿ ಅಲ್ವಾ. ಸೊ ಆದಷ್ಟು ನಾನು ಅದನ್ನೇ ಹೇಳೋದು ಜನಕ್ಕೆ, ಲವ್ ಮಾಡೋರ್ಗೆ ಹೇಳೋದೇನು ಗೊತ್ತಾ, ಲವ್ ಕಮ್ ಅರೇಂಜ್ಗೆ ಪ್ರಿಫರೆನ್ಸ್ ಕೊಡಿ. ಬರೀ ಒನ್ ಸೈಡೆಡ್ ಲವ್ ಅಂದರೆ ತಂದೆ ತಾಯಿನೆಲ್ಲ ಬಿಟ್ಟು ಅವ್ರ ಮನ್ಸಿಗೆ ನೋವಿಸಿ. ನಾನು ನಂಬೋದು ಒಂದೇ, ನೀವು ಯಾವುದೇ ವಿಷಯದಲ್ಲಾಗಲಿ ನಿಮಗೆ ತಂದೆ ತಾಯಿ ಆಶೀರ್ವಾದ ಇದ್ದರೆ ನೀವು ಖಂಡಿತ ಜೀವನದಲ್ಲಿ ಗೆಲ್ತೀರ. ಅದು ಏನು ಬೇಕಾದರೂ ಪ್ರೀತಿ ಆಗಿರ್ಬೋದು, ಗುರಿ ಆಗಿರ್ಬೋದು, ಸಾಧನೆ ಆಗಿರ್ಬೋದು. ಅವ್ರ ಮನ್ಸಿಗೆ ನೋವು ಕೊಟ್ಟು ಅಥವಾ ಅವ್ರ ವಿರುದ್ಧ ಹೋಗೋದಿದೆಯಲ್ಲ, ಅದು ತುಂಬ ದೊಡ್ಡ ತಪ್ಪು. ಮತ್ತು ಅವರು ಪರೀಕ್ಷೆ ಮಾಡ್ತಾರೆ. ಏನಕ್ಕಂದರೆ ಗೊತ್ತು, ಇವಾಗಿನ ಮಕ್ಕಳಿಗೆ ತಾಳ್ಮೆ ಇಲ್ಲ, ಜೀವನ ಹಾಳು ಮಾಡ್ಕೊಂಬಿಡ್ತಾರೆ. ನಾನು ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನಮ್ಮ ತಂದೆ ತಾಯಿಗೆ ತುಂಬ ಭಯ, ತುಂಬ ರಿಕ್ವೆಸ್ಟ್ ಮಾಡಿದ್ರು, ಬೇಡ ಆಗಲ್ಲ ಹಂಗೆ ಹಿಂಗೆ ಅಂತ. ಅವ್ರಿಗೇನು ಅಂದರೆ ಅಯ್ಯೋ ಮಗ ಎಲ್ಲಿ ಹೋಗಿ ಜೀವನ ಹಾಳು ಮಾಡ್ಕೊಂಬಿಡ್ತಾನೆ. ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡಿದ ಅವ್ರು ತೋರಿಸಿದಾಗ ಅಲ್ಲಿಂದ ಅವ್ರು ಮತ್ತೆ ನಾನು ಯಾವತ್ತೂ ಕ್ವಶನೇ ಮಾಡಿಲ್ಲ ಇಲ್ಲಿವರೆಗೂ. ಒಂದು ನಂಬಿಕೆ ಬಂತು, ಓಕೆ ನಮ್ಮ ಮಗ ಇದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾನೆ ಮಾಡ್ತಾನೆ ಅಂತ. ಹಂಗೆ ನಾವು ಅವ್ರಿಗೆ ನಾವು ಎಷ್ಟು ಸೀರಿಯಸ್ ಆಗಿದ್ದೀವಿ, ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ದೀವಿ ಒಂದು ರಿಲೇಷನ್ಶಿಪ್ ಅಥವಾ ಲವ್ವಲ್ಲಿ ಅನ್ನೋದನ್ನ ಅವ್ರಿಗೆ ನಾವು ತೋರಿಸಿದ್ರೆ ಕಾದು, ಈಗ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಬೇಡ ಅಂತಾರ. ಅದಾದಮೇಲೆ ಅವರು ಮನ್ಸು ಕರಗುತ್ತೆ, ಓ ಇವ್ರು ಇಷ್ಟೆಲ್ಲ ಫೈಟ್ ಮಾಡ್ತಿದ್ದಾರೆ ಅಂದರೆ ಇವ್ರು ಸೀರಿಯಸ್ ಆಗಿದ್ದಾರೆ ಅಂತ ಸಪೋರ್ಟ್ ಮಾಡ್ತಾರೆ. ಸೊ ದಟ್ ಆ ಥರ ಒಂದು ವೇಲಿ ಹೋಗೋದು ತುಂಬ ಒಳ್ಳೆಯದು. ನೀವು ಒಬ್ರನ್ನ ಪ್ರೀತಿಸಿದೆ ಅಂತ ಬೇರೆ ಪ್ರೀತಿಯವ್ರನ್ನ ದೂರ ಮಾಡ್ಕೊಳ್ಳೋದು ಮತ್ತು ಈ ಸಾಯೋದಿದೆಯಲ್ಲ, ಅದಂತೂ ಇನ್ನೂ ದೊಡ್ಡ ತಪ್ಪು. ಯಾಕಂದರೆ ನಿಮಗೆ ಗೊತ್ತು, ಭಗವದ್ಗೀತೆಯಿಂದ ಹಿಡಿದು ಕಾನೂನು ಹೇಳುತ್ತೆ, ನಮ್ಮ ಪ್ರಾಣನ ನಾವೇ ತೆಗೆದುಕೊಳ್ಳೋದು ತುಂಬ ದೊಡ್ಡ ಅಪರಾಧ ಅಂತ. ಸೊ ಅದನ್ನು ಯಾರೂ ಮಾಡಬಾರ್ದು, ಅಷ್ಟು ವೀಕಾಗಿರಬಾರ್ದಪ್ಪ. ನನಗೆ ಅವ್ರ ಕಡೆ ಎಮೋಷನ್ನೂ ಬರಲ್ಲ, ಮತ್ತು ಆ ಒಂದು ಕರುಣೆ ಅಂತಾರಲ್ಲ ಅವ್ರ ಮೇಲೆ ನನಗೆ ಬರಲ್ಲ. ಯಾರು ಸೂಸೈಡ್ ಮಾಡ್ಕೋತಾರೆ ಗೊತ್ತಾ, ಇರ್ರೆಸ್ಪೆಕ್ಟಿವ್ ಆಫ್ ಲವ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರಾಣ ಅದಾಗದೇ ಹೋಗುತ್ತೆ ಟೈಮ್ ಬಂದಾಗ. ನಿಮಗೆ ಗೊತ್ತು, ನೋಡ್ತಾ ಇದ್ದೀವಿ, ಇವತ್ತಿರೋರು ನಾಳೆ ಇರಲ್ಲ. ಸೊ ಹಂಗಿರ್ಬೇಕಾದ್ರೆ ತಲೆ ಕೆಡ್ಸ್ಕೊಬೇಡಿ. ಇವತ್ತು ಎಷ್ಟೇ ಲೈಫ್ ಪ್ರೆಷರ್ ಇದ್ರೂ ನಾಳೆ ದಿವಸ ಒಂದೊಳ್ಳೆ ಟೈಮ್ ಬಂದೇ ಬರುತ್ತೆ ನಮಗೆ. ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳೋದು ತಪ್ಪು ಅಂದರೆ ನೋಡಿ, ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಅಂದರೆ ಅದು ಲವ್ವೇ ಅನಿಸುತ್ತೆ. ಮೇ ಬಿ ಎಷ್ಟೇ ದುಡ್ಡು, ಆಮೇಲೆ ಎಷ್ಟೇ ಐಷಾರಾಮಿ ಜೀವನ, ಎಷ್ಟೇ ಅವರ ಲೈಫ್ ಸೆಟಲ್ ಅಂತಿದ್ರು ಕೂಡ ಪ್ರತಿಯೊಬ್ಬರ ಮನಸ್ಸು ತುಡಿಯೋದು ಅದು ಲವ್ಗೆ ಅಂತ. ಆ ಲವ್ವನ್ನು ಇಟ್ಕೊಂಡು ನೀವೊಂದು ಸಿನಿಮಾ ಮಾಡ್ತಾ ಇದ್ದೀರಾ, ಎಲ್ಲ ಜನರಿಗೆ ಅದನ್ನು ಮುಟ್ಟಿಸ್ಬೇಕು ಅಂತ. ಹೌದು, ಅದು ಏನೇ ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಥಿಂಗ್ಸು, ಅದರಲ್ಲಿ ಪ್ರೀತಿ ಇದ್ರೇ ಒಂದು ಬೆಳವಣಿಗೆ ಅಲ್ವಾ. ಅದ್ರ ಮೇಲೆ ಪ್ರೀತಿ ಬೆಳೆಸ್ಕೊಂಡ್ರೇ ನಾವು ಅದರಲ್ಲಿ ಬೆಳೆಯೋದಕ್ಕಾಗೋದು. ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ಅದನ್ನು ಬೆಳೆಸೋ ಪ್ರೀತಿ ಇರಬೇಕು. ಯಾವುದೊಂದು ವ್ಯಕ್ತಿನ ಇಷ್ಟಪಡ್ತೀವಿ ಅಂದರೆ ಸೊ ಆ ಒಂದು ಪ್ರೀತಿ ಇದ್ರೇ ಅಲ್ಲಿ ಎಲ್ಲ ರೀತಿಯಾದ ಬೆಳವಣಿಗೆಗಳಾಗೋದು. ಯಾಕೆ ಪ್ರೀತಿ ತುಂಬ ಮುಖ್ಯ. ಅದಕ್ಕಾಗಿ ಅದನ್ನು ಹಿಡ್ಕೊಂಡು ಇನ್ನೊಂದಷ್ಟು ಹಲವಾರು ವಿಚಾರಗಳನ್ನ ಹೇಳಕ್ಕೆ ಹೊರಟಿರೋದು. ಎಸ್, ಬಟ್ ನನಗೇನು ಅನಿಸುತ್ತೆ ಅಂದರೆ ಈ ಲವ್ ಸೀಸನ್, ಈ ಲವ್ ಮಾಡೋರಿಗೆ ತುಂಬ ಕ್ವಶನ್ಸ್ ಇರುತ್ತಲ್ಲ, ತುಂಬ ಡೌಟ್ಸ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆಯಾ? ಖಂಡಿತ ಒಂದು ಕ್ಲಾರಿಟಿ ಅಂತೂ ಕೊಡ್ತೀನಿ. ಲೈಫಲ್ಲಿ ನಿಮಗೆ ಪ್ರೀತಿ ವಿಷಯದಲ್ಲಿ ಹೆಂಗಿರಬೇಕು, ಏನಿರಬೇಕು. ಈಗ ಟ್ಯಾಗ್ ಲೈನಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಎಟರ್ನಲ್ ಸ್ವೀಟ್ ಲವ್ ಅಂತ. ಸೊ ದಟ್
ಏನು ಸ್ವೀಟ್ ಆಗಿದ್ರೆ ಏನು ಎಟರ್ನಲ್ ಆಗುತ್ತೆ ಅನ್ನೋದು ನಿಮಗೆ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಮತ್ತು ಲೈಫಲ್ಲಿ ಕ್ಲಾರಿಟಿ ಇರಬೇಕು ನಿಮಗೆ, ಯಾವುದೇ ಒಂದು ವಿಷಯದಲ್ಲಾದರೂ ಕ್ಲಾರಿಟಿ ಇತ್ತು ಅಂದರೆ ನೀವು 50% ಗೆದ್ದಂಗೆ. ಇನ್ನು 50% ನಾವು ಹಾಕೋ ಎಫರ್ಟ್ಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅದು ಲೆಕ್ಕಕ್ಕೆ ಬರುತ್ತೆ. ಸೊ ಆ ಕ್ಲಾರಿಟಿನ ಹಿಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾವುದೇ ಲವರ್ಸ್ಗಾಗಿರ್ಬೋದು, ಲೈಫಲ್ಲಿ ಏನೋ ಅಚೀವ್ ಮಾಡ್ತೀವಿ ಅನ್ನೋದಾಗಿರ್ಬೋದು. ಸೊ ಆ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದನೇ ಈ ಅಟ್ರ್ಯಾಕ್ಟ್ ಆಗುತ್ತೆ ಬೇರೆದ್ರ ಮೇಲೆ, ಅದರಿಂದ ಡಿಸ್ಟ್ರ್ಯಾಕ್ಟ್ ಆಗ್ತಾರೆ. ಸೊ ಆ ಕ್ಲಾರಿಟಿ ಇದ್ದುಬಿಟ್ರೆ ನಿಮಗೆ ಅಟ್ರಾಕ್ಷನ್ನು ಆಗಲ್ಲ, ಡಿಸ್ಟ್ರಾಕ್ಷನ್ನು ಆಗಲ್ಲ, ಒಂದು ವೇ ಅಲ್ಲಿ ಹೋಗ್ತಾ ಇರ್ಬೋದು.